ಚೆನ್ನಾಗಿ ಬಂದು ಆಮೇಲೆ ಒಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಸರಿ ಬರಲಿಲ್ಲ ಅಂತಂದರೆ ಸೊ ನಾನು ವೀಡಿಯೋ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ವೇಸ್ಟ್ ಅನ್ನೋದಕ್ಕಿಂತ ಏನಂದರೆ ಯಾರಾದರೂ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿರಂದರೆ ಅದರಿಂದ ಏನಾದರೂ ಯುಟಿಲೈಸ್ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು ಇದರಿಂದ ಏನು ಯೂಸ್ ಇದೆ ಅಂತ. ಸೊ ಅದಕ್ಕೋಸ್ಕರ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ನೀವೇ ಕೂಡ ಹೇಗೆ ಫಿಕ್ಸ್ ಮಾಡ್ಕೋಬೋದು ಕೂಡ ಅಂತಲೂ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಸೊ ಇದು ಒಂದು ಹೊಸ ವೀಡಿಯೋ ಆಗುತ್ತೆ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನಿಷಿಯಲಿ ಗಾಡಿದು ಎಷ್ಟು ಡಿಸ್ಟೆನ್ಸ್ ಇದೆ ಈ ವೀಲು ಮತ್ತು ಇದಕ್ಕೆ ಮೇಲೆ ಅಪ್ಪರ್ ಇದಕ್ಕೆ. ಸೊ ಇವಾಗ ಸಸ್ಪೆನ್ಷನ್ಸ್ಗೆ ನಾನು ಇದು ಚೇಂಜ್ ಮಾಡಿಸ್ತಿದ್ದೀನಿ, ರೋಜರ್ ಕಾರ್ ಆಕ್ಸೆಸರೀಸ್ ಅಂತ. ಸೊ ಅದು 4 ವೀಲ್ಸ್ಗೂ ಹಾಕ್ಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಒಂಥರ ಲೋಕಲ್ ಮೆಕ್ಯಾನಿಕ್ ಬಂದಿದ್ದೀನಿ, ಯಾಕಂತಂದರೆ ನನ್ನ ಗಾಡಿ ಬಗ್ಗೆ ನನಗೆ ಅರ್ಥ ಆಗಬೇಕು ಟೋಟಲಾಗಿ. ಆ್ಯಂಡ್ ಇದು ನಾನೇ ಫಿಕ್ಸ್ ಮಾಡಬೇಕು ಅನ್ನೋದು ಕೂಡ ನನ್ನದು ಒಂದು ಆಸೆ ಐತೆ ಆ್ಯಕ್ಚುಲಿ. ಯಾಕಂದರೆ ವೆಹಿಕಲ್ ಬಗ್ಗೆ ನಾನೇ ಕಂಪ್ಲೀಟಾಗಿ ತಿಳ್ಕೊಬೇಕು, ಇದು ಹೇಗೆ ಫಿಕ್ಸ್ ಮಾಡ್ತಾರೆ, ಫಿಕ್ಸ್ ಮಾಡಿದರೆ ಹೇಗೆ ಸಸ್ಪೆನ್ಷನ್ ಇನ್ನೂ ಸ್ಮೂತ್ ಆಗುತ್ತೆ ಅಂತ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗುತ್ತೆ 0.5 mm ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನೇ ಫಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇನಿಷಿಯಲಿ 2 ಟ್ಯಾಗ್ ಹಾಕ್ತಾಯಿದ್ದೀನಿ. 2 ಟ್ಯಾಗ್ ಹಾಕಿಬಿಟ್ಟು ನೆಕ್ಸ್ಟ್ ಅದು ಏನು ರೋಜರ್ ರಬ್ಬರ್ ಇದೆಯಲ್ಲ, ಸೊ ಅದನ್ನು ಫಿಕ್ಸ್ ಮಾಡ್ತಿದ್ದೀನಿ. ವೀಲ್ ಸಸ್ಪೆನ್ಷನಿಂದ ಮೂವ್ ಮಾಡ್ತಾಯಿದ್ದೀನಿ ಮೇಲೆ. ನನಗೆ ಎಷ್ಟು ಟಾಪಲ್ಲಿ ಬೇಕು, ಎಷ್ಟನೇ ವೀಲ್ ರೌಂಡಿಂಗ್ಸಲ್ಲಿ ಬೇಕು ಆ ಸಸ್ಪೆನ್ಷನಲ್ಲಿ ಅನ್ನೋದು ಕೂಡ ನಾವು ಇನಿಷಿಯಲಿನೇ ಡಿಸೈಡ್ ಮಾಡಿದ್ವಿ. ಸೊ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಆಗಿರಲ್ಲ, ಯಾವುದೇ ಮಾರ್ಕೆಟಿಂಗ್ ವಿಡಿಯೋ ಆಗಿರಲ್ಲ. ಇದು ಕಂಪ್ಲೀಟ್ಲಿ ಸೆಲ್ಫ್ ಮೇಡ್. ಆ್ಯಂಡ್ ಇದು ನಿಮ್ಮ ಕಾರಿಗೆ ಕೂಡ ಹಾಕ್ಸ್ಕೋಬೋದು. ಯಾಕಂದರೆ ಕೆಲವೊಂದು ಟೈಮಲ್ಲಿ ನೀವು ಕಾರ್ ಕೆಲವೊಂದು ಕಡೆ ನಿಲ್ಲಿಸಿರ್ತೀರ, ಆಮೇಲೆ ಸಸ್ಪೆನ್ಷನ್ಸ್ ಕೆಲವೊಂದು ಟೈಮ್ ವೀಕ್ ಆಗಿರ್ತವೆ, ಇಲ್ಲಾಂದರೆ ರೋಡ್ ಕ್ಲಿಯರೆನ್ಸ್ ಜಾಸ್ತಿ ಮಾಡಬೇಕಾಗಿರುತ್ತೆ, ಇಲ್ಲೊಂದು ಸಲ ಅಂದರೆ ಇನ್ನೊಂದು ಟೈಮಲ್ಲಿ ಎಕ್ಸ್ಟ್ರಾ ಲೋಡ್ ಕ್ಯಾರಿ ಮಾಡ್ತಾ ಇರ್ತೀರ. ಸೊ ಎಕ್ಸೆಸ್ ಮೆಂಬರ್ಸು ಇಲ್ಲ ಅಂತಂದರೆ ಓವರ್ ವೇಟ್ರ್ ಜನ ಟ್ರಾವೆಲ್ ಮಾಡ್ತಿರ್ತೀರ ಕಾರಲ್ಲಿ. ಸೊ ಆವಾಗ ನೆಸೆಸರಿ ನೀಡಾಗುತ್ತೆ, ಸಸ್ಪೆನ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ತುಂಬ ತೆಗ್ಗು ಅದು ಇದು ಇದ್ದರೆ ಅವಾಗೂ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ನಾನು ಇದನ್ನು ವೀಡಿಯೋ ಮಾಡಿದ್ದು ಆ್ಯಕ್ಚುಲಿ ಅಕ್ಟೋಬರ್ 2023 24 ಅನ್ಕೋತೀನಿ, 23 ಅಕ್ಟೋಬರ್ 23 2024 ವೀಡಿಯೋ ಮಾಡಿದ್ದು. ಸೊ ಇವಾಗ ಪೋಸ್ಟ್ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂತಂದರೆ, ಆವಾಗಿನ ಟೈಮಲ್ಲಿ ನಾನು ಫಸ್ಟು ಅದು ಸಸ್ಪೆನ್ಷನ್ ಹೇಗೆ ಫೀಲ್ ಆಗುತ್ತೆ ನಾನು ನೋಡಬೇಕು. ಯೂಶ್ವಲಿ 1 ಇಯರಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ. ಸೊ ಇವಾಗ ನನಗೆ ಕೆಲವೊಂದು ವೀಡಿಯೋ ಎಡಿಟ್ ಮಾಡಿಬಿಟ್ಟು ನಾನು ಮುಂಚೆನೇ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೆ, ನನಗೆ 1 ಇಯರ್ದು ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಡಬೇಕು ಹೇಗಿರುತ್ತೆ ಅಂತ. ಈ ಕಂಟೆಂಟ್ನ ಕೊಡೋಕ್ಕೆ ನಿಮಗೆ ನಾನು ಹತ್ತತ್ರ ಆಲ್ಮೋಸ್ಟ್ 1 ವರ್ಷ ವೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 10 ಮಂತ್ಸ್ ಆಯಿತು. ಅದಕ್ಕೋಸ್ಕರ ಅದು ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರು ಈ ವಿಡಿಯೋಗೆ ಬೇಕೇ ಬೇಕಾಗುತ್ತೆ. ನಿಮ್ಮ ಕಡೆಯಿಂದ ಅದು ಸಪೋರ್ಟ್ ಅನ್ಕೋತೀನಿ ನನಗೆ. ಆ್ಯಂಡ್ ಇದು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಕಂಟೆಂಟು. ನೀವು ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು ಕೂಡ. ಸೊ ನೋಡಿ, ಇಲ್ಲಿ ನೋಡ್ಬೋದು ಸಪೋರ್ಟ್ ಮಾಡಿ. ಸಸ್ಪೆನ್ಷನಲ್ಲಿ ಇವಾಗ ರೋಜರ್ ತುಂಬ ಧನ್ಯವಾದ, ಸಪೋರ್ಟ್ ಮಾಡಿರೋ ಅಂತ ನನಗೆ ಗೊತ್ತು. ಸೊ ಏನಂದರೆ ಫಸ್ಟ್ ಒಂದು ಇನಿಷಿಯಲ್ ಒಂದು ಟ್ಯಾಗ್ ಹಾಕ್ತೀನಿ. ಫಸ್ಟ್ ಒಂದು ಟ್ಯಾಗು ಇದು ಏನಂದರೆ ನಾವು ಇನಿಷಿಯಲಿ ನಮಗೂ ಗೊತ್ತಿರಲಿಲ್ಲ. ಇನಿಷಿಯಲಿ ಒಂದು ಲಾಜಿಕ್ ಅರ್ಥ ಮಾಡ್ಕೊಂಡು ಮೇಲೆ ಒಂದು ಟ್ಯಾಗ್ ಹಾಕಿದ್ದೀನಿ. ಇವಾಗ ಏನಂದರೆ ಕೆಳಗಡೆ ಸ್ಕ್ರೂ ಡ್ರೈವರಿಂದ ತೊಗೊಂಡು ಪುಷ್ ಮಾಡ್ತೀನಿ. ಅದು ಸ್ವಲ್ಪ ತುಂಬ ಹಾರ್ಡ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಕೈಯಿಂದ ಪ್ರೆಸ್ ಮಾಡಿದರೆ ಆಗಲ್ಲ. ಸ್ಕ್ರೂ ಡ್ರೈವರಿಂದ ಪುಷ್ ಮಾಡಿದರೆ ಅದು ನೆಕ್ಸ್ಟ್ ಸಸ್ಪೆನ್ಷನ್ ಒಳಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಸಸ್ಪೆನ್ಷನ್ ಒಳಗೆ ಹೋದ ನೆಕ್ಸ್ಟ್ ಸೆಕೆಂಡ್ ಏನು ಮಾಡ್ತೀನಿ, ಇನ್ನೊಂದು ಟ್ಯಾಗ್ ತೊಗೊಂಡು ಇನ್ನೊಂದು ಕಡೆ ಟೈ ಮಾಡ್ತೀನಿ. ಯಾಕಂದರೆ ಕೆಳಗೊಂದು ಸಲ ಮೇಲೆ ಒಂದು ಸಲ ಟೈ ಮಾಡಿದರೆ ತುಂಬ ಈಸಿಯಾಗಿ ಮೇಲೆ ಹೋಗುತ್ತೆ. ಆ್ಯಂಡ್ ಸಸ್ಪೆನ್ಷನ್ ಸ್ವಲ್ಪ ಕ್ಲೀನ್ ಇದ್ದರೆ ಓಕೆ. ಅದಕ್ಕೆ ಸ್ವಲ್ಪ ಎಲ್ಲ ಗ್ರೀಸಿಂಗ್ ಮಾಡಿದರೂ ತೊಂದರೆ ಇಲ್ಲ. ಗ್ರೀಸಿಂಗ್ ಮಾಡಿಬಿಟ್ಟು ಪುಷ್ ಮಾಡಿದರೆ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ನಾನು ಮುಂಚೆನೇ ಸ್ವಲ್ಪ ಗ್ರೀಸಿಂಗ್ ಹಚ್ಕೊಂಡಿದ್ದೀವಿ ಕೂಡ. ಇದಾದ ತಕ್ಷಣ ನೋಡಿ ಇವಾಗ ಹೇಗೆ ಪುಷ್ ಮಾಡ್ತೀವಿ ಇಮಿಡಿಯೇಟ್ಲಿ ಅಂತ. ಸೊ ಟ್ಯಾಗ್ ಅದು ಆಲ್ಮೋಸ್ಟ್ ಟೈಟಾಗಿ ಹಾಕೋಕ್ಕೆ ಟ್ರೈ ಮಾಡಿ. ಸ್ವಲ್ಪ 2 ಟ್ಯಾಗ್ಸ್ ಕೂಡ ಟೈಟ್ ಹಾಕೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದು ಎಡ್ಜಸ್ ಇರುತ್ತಲ್ಲ, ಎಡ್ಜಸ್ ನೀವು ಲಾಸ್ಟಿಗೆ ಕಟ್ ಮಾಡ್ಕೋಬೋದು, ಅಷ್ಟೇ ಬಿಟ್ಬಿಡಿ. ಸೊ ಇವಾಗ ಜಸ್ಟ್ ನೋಡಿ, ಇವಾಗ ಪುಷ್ ಮಾಡ್ತೀನಿ ನೋಡಿ, ಜಸ್ಟ್ ಸಿಂಪಲಾಗಿ ಪುಷ್ ಕೊಡ್ತೀನಿ ನೋಡಿ. ಓಕೆ. ಸೊ ಒಂದು ನಿಧಾನಕ್ಕೆ ಹೋಗುತ್ತೆ, ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಯಾಕಂದರೆ ಅದು ತುಂಬ ಹಾರ್ಡ್ ಬೇರೆ ಇರುತ್ತೆ. ಆಮೇಲೆ ಸ್ಪ್ರಿಂಗ್ ಸಸ್ಪೆನ್ಷನ್ಸ್ ವೆಹಿಕಲ್ ಕೂಡ ಒಂಚೂರು ರೈಸ್ ಆಗಿರುತ್ತೆ. ಸಸ್ಪೆನ್ಷನ್ ಸ್ವಲ್ಪ ಲೋ ಇದರಲ್ಲೇ ಇರುತ್ತಲ್ಲ, ಯಾಕಂದರೆ ಅದ್ರ ಇದ್ರದ್ದು ಪ್ರೆಷರು ಇದಾಗುತ್ತೆ. ಆ ಪ್ರೆಷರ್ ಒಳಗೆ ಇದು ಪುಷ್ ಆಗಬೇಕಲ್ಲ, ಆ ಸೇಮ್ ಫೋರ್ಸಿಂದ. ಸೊ ಅದಕ್ಕೆ ಒಂಚೂರು ಟೈಟಾಗಿರುತ್ತೆ. ಅದರದ್ದೇನು ವರಿ ಮಾಡ್ಕೊಳ್ಳೋದಿಲ್ಲ, ಕಟ್ ಆಗೋದು ಆ ಥರ ಏನೋ ಚಾನ್ಸಸ್ ಅಂತೂ ಇಲ್ಲ. ಯಾಕಂದ್ರೆ ತುಂಬ ಹಾರ್ಡ್ ಇರುತ್ತೆ, ಯಾಕಂದ್ರೆ ಸಸ್ಪೆನ್ಷನ್ಗೆ ಅಂತಲೇ ಮಾಡಿರೋದು ಇದು. ಆ್ಯಂಡ್ ರಿಲಯಬಿಲಿಟಿ ನೋಡಿದರೆ ನಾನು 1 ಇಯರ್ ಪ್ರಕಾರ ನಾನು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತಂದರೆ ನಿಜವಾಗ್ಲೂ
ಮುಂಚೆ ಹಳ್ಳ ತಗ್ಗು ದಿನ್ನಿಗಳಲ್ಲಿ ಓಡಿಸೋಕ್ಕಿಂತ ಇವಾಗ ಜಾಸ್ತಿ ಓಡಿಸಿದ್ರೆ ಮುಂಚೆ ಅಷ್ಟು ಫೀಲ್ ಆಗ್ತಿಲ್ಲ ನಿಜವಾಗಿ ಹೇಳ್ಬೇಕಾದ್ರೆ, ಬೀಯಿಂಗ್ ವೆರಿ ಫ್ರ್ಯಾಂಕ್. ನೋಡಿ ಪುಷ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಸಿಂಪಲ್ಲಾಗಿ ಮೂವ್ ಆಗ್ತಿದೆ ನೋಡಿ ಮೇಲೆ. ಇಷ್ಟೇ ಸಿಂಪಲ್. ಇವಾಗ ಏನು ಮಾಡ್ತೀನಿ, ಅದು ಫುಲ್ ಕಂಪ್ಲೀಟ್ ಆದ ತಕ್ಷಣ ಹಿಂದೆ 2 ಟ್ಯಾಗ್ ಹಾಕ್ಬಿಡ್ಬೇಕು ಇವಾಗ. ಸೊ ಹಿಂದೆದು ಒಂಚೂರು ಲಾಕ್ ಹೋಗಿರಲ್ಲ, ಯಾಕಂತಂದರೆ ನಾವು ಅದೇ ಪೇಸಲ್ಲಿ ಮೂವ್ ಆಗ್ತಿರ್ತೀವಿ, ಮೇಲಿಂದಷ್ಟೇ ಹೋಗಿರ್ತೀವಿ. ನೋಡಿ ಲಾಕ್ ಆಯಿತು. ಸೊ ಕೆಳಗಡೆನೂ ಕಂಪ್ಲೀಟಾಗಿ 2 ಕಡೆಯಿಂದ ಲಾಕ್ ಮಾಡಿಬಿಡ್ತೀನಿ. ಸೊ 2 ಕಡೆಯಿಂದ ಲಾಕ್ ಮಾಡಿದ ತಕ್ಷಣ ಇವಾಗ ನೀವು ಯಾವ ಹೈಟಿಗೆ ಬೇಕು ಆ ಹೈಟಿಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಏನು ಮಾಡಿದ್ದೀನಿ ಅಂತಂದರೆ, ಸ್ವಲ್ಪ ನಾನು ಮೇಲೆ ಮೇಲೆ ಅನ್ನೋದಕ್ಕಿಂತ ಕೆಳಗೆ ಅನ್ನೋದಕ್ಕಿಂತ ಏನಂದರೆ ಕರೆಕ್ಟ್ ಸಸ್ಪೆನ್ಷನ್ ಸೆಂಟ್ರಲ್ಲಿ ಇಟ್ಟಿದ್ದೀನಿ. ಸಸ್ಪೆನ್ಷನ್ ಸೆಂಟ್ರಲ್ಲಿ ಇಟ್ಟರೆ ಏನಾಗುತ್ತಂತಂದರೆ, ಕೆಳಗಡೆಯಿಂದ ವೀಲ್ ಫೋರ್ಸಿಂದ ಏನು ತಗ್ಗು ದಿನ್ನಿಗಳಲ್ಲಿ ಹೋಗ್ತಾ ಇರ್ತೀವಲ್ಲ, ಅದರದ್ದು ಫೋರ್ಸು ಈಕ್ವಲಿ ಮೇಲೆಯಿಂದ ಆಮೇಲೆ ಕೆಳಗಡೆಯಿಂದ ಈಕ್ವಲಿ ಬೀಳ್ತಾ ಇರುತ್ತೆ ಅದ್ರ ಮೇಲೆ. ಸೊ ಆವಾಗ ಸಸ್ಪೆನ್ಷನ್ ಇನ್ನೂ ಎನ್ಹಾನ್ಸ್ ಆಗುತ್ತಂತ ನಂದೊಂದು ಆ ಫಿಸಿಕ್ಸ್ ಮುಖಾಂತರ ಅರ್ಥ ಮಾಡಿಕೊಂಡೆ ನಾನು ಆ್ಯಕ್ಚುಲಿ. ಸೊ ಇಷ್ಟೇ, ಇದು ಎಷ್ಟು ಸಿಂಪಲ್ ಆಗಿದೆ ಅಂತ ನೀವು ನಿಮ್ಮ ಕಾರಲ್ಲಿ ಈ ಥರ ಈಸಿಯಾಗಿ ಹಾಕ್ಸ್ಕೋಬೋದು. ಸೊ ನಿಮ್ಮದು ಲೈಕ್ ಸಸ್ಪೆನ್ಷನ್ ಆಲ್ಮೋಸ್ಟ್ 1 ಇಯರ್ ಆ ಥರ ಎಲ್ಲ ಆದರೆ, 1 ಇಯರ್ 2 ಇಯರ್ಸ್ ಆದರೆ, ತುಂಬ ಹೆವಿ ವೆಹಿಕಲ್ಸ್ ಯೂಸ್ ಮಾಡ್ತಾಯಿದ್ದಾರೆ, ತಗ್ಗುದಿನಿ ತುಂಬ ಇದ್ದರೆ, ಸೊ ರೋಡ್ ಪ್ರಾಪರ್ ಆಗಿಲ್ಲ ಅಂದರೆ ಥ್ರೂ ಚಾನಲ್ ಇರಲಿಲ್ಲ ಅಂತಂದರೆ, ಸೊ ಆವಾಗ ಇದನ್ನ ಯೂಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಸೋರ್ಸು. ಆ್ಯಂಡ್ ಸೊ ಹೆವಿ ವೇಟ್ ವೆಹಿಕಲ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು CNG ಆ ಥರ ಏನಾದ್ರು ಹಾಕ್ಸಿದ್ರೆ ಅವಾಗೂ ಯೂಸ್ ಮಾಡ್ಬೋದು ಇದನ್ನ. ಸೊ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಅನ್ಕೋತೀನಿ, ಯಾಕಂದರೆ ವೆಹಿಕಲ್ ತುಂಬ ನಿಂತ್ಕೊಂಡಾಗೂ ತುಂಬ ಯೂಸ್ಫುಲ್ ಆಗುತ್ತೆ ಹೆವಿ ವೇಟ್ಸ್ ಹಾಕಿದಾಗ. ಸೊ ಇದು ಒಂದೇ ಕಾರ್ಗಂತಲ್ಲ, ಸೊ ಯಾವುದು ಬೇಕಾದರೂ ಕಾರ್ಗಾದರೂ ಸಿಗುತ್ತೆ. ನಿಮ್ಮ ಮಾಡೆಲ್ ಹೇಳಿಬಿಟ್ಟು ಅದು ಆರ್ಡ್ರ್ ಮಾಡಬೇಕು. ಸೊ ಆಲ್ಮೋಸ್ಟ್ ನನಗೆ ಚಾರ್ಜ್ ಆಗಿರೋದು 5000 ರುಪೀಸ್ ಏನೋ. ಸೊ ಇವಾಗ ಕರೆಂಟ್ ಪ್ರೈಸಲ್ಲಿ ಎಷ್ಟಿದೆ ಅಂತಂದರೆ ಲೈಕ್ ಅರೌಂಡ್ 4400 ಏನೋ ಇದೆ. ಸೊ ನೀವು ತರಿಸ್ಕೋಬೋದು ಕೂಡ. ಅವ್ರು ನಿಮಗೆ ಬೇಕಂದರೆ ಸಪೋರ್ಟ್ ಕೂಡ ಕೊಡ್ತಾರೆ, ಹೇಗೆ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಲೋಕಲ್ ಗ್ಯಾರೇಜ್ಗೆ ಹೋಗ್ಬಿಟ್ಟು ನೀವು ಎಲ್ಲಾದರೂ ಹೇಳಿದರೆ ಫಿಕ್ಸ್ ಮಾಡಿಕೊಡ್ತಾರೆ. ಸೊ ನಾನು ಮಾಡಿದ ಕಾರಣ ಏನಂದರೆ, ಇದು ನನಗೆ ಗೊತ್ತಾಗಬೇಕಿದು ಯಾವ ಪಾಯಿಂಟಿಗೆ ಇಡಬೇಕು ಅಂತ. ಅವ್ರ ಮೆಕ್ಯಾನಿಕ್ ಏನೋ ಹೇಳ್ಬಿಟ್ಟು ಹೆಂಗೆಂಗೋ ಫಿಕ್ಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನನ್ನ ಗಾಡಿಗೆ ನಾನು ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ತುಂಬ ಇತ್ತು. ಯಾಕಂದರೆ ಸಸ್ಪೆನ್ಷನ್ಸು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ನಾವು ಯಾವಾಗಾದರೂ ಟ್ರಾವೆಲ್ ಮಾಡಬೇಕಾದಾಗ. ಸೊ ಆದ್ದರಿಂದ ನಮಗೆ ಟಯರ್ಡ್ನೆಸ್ಸು ಕಡಿಮೆ ಆಗುತ್ತೆ. ಓವರಾಗಿ ಇಲ್ಲಾಂತಂದರೆ ತಗ್ಗು ದಿನಗಳು ತುಂಬ ಇದು ಗಾಡಿ ಓಡಿಸಿದಾಗ ತುಂಬ ಟಯರ್ಡ್ನೆಸ್ ಫೀಲ್ ಆಗೇ ಆಗುತ್ತೆ. ಸೊ ನನಗೆ ಅದು ಕಡಿಮೆ ಆಗಬೇಕು ಅನ್ನೋದಿತ್ತು ಇನಿಷಿಯಲಿ. ಸೊ ಫ್ಯಾಮ್ಲಿ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಅದು ಸ್ವಲ್ಪ ಕಡಿಮೆ ಇರಲಿ ಅನ್ನೋದು ನನಗೂ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಅದು ಇನ್ಸ್ಟಾಲ್ ಮಾಡ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಲೈಕ್ ಒಂದು ಗ್ರೌಂಡ್ ಕ್ಲಿಯರೆನ್ಸು ಎನ್ಹಾನ್ಸ್ ಆಗುತ್ತೆ ಅನ್ನೋದು ನಾನು ನೋಡೋಣ, ಒಂದು ಟ್ರೈ ಕೊಡೋಣ ನನಗೆ ಭಾಳ ಇತ್ತು. ಇವಾಗ ನನಗೆ ಕಂಪ್ಲೀಟ್ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ ರೋಡ್ ಕ್ಲಿಯರೆನ್ಸ್ ಎಲ್ಲ. ರೋಡ್ ಕ್ಲಿಯರೆನ್ಸ್ ಏನು ಒಂದು 0.5 mm ಅಷ್ಟೇ ಇನ್ಕ್ರೀಸ್ ಆಗಿರ್ಬೋದು. ಸಸ್ಪೆನ್ಷನ್ ನನಗೆ ಹೇಳಿದ ಪ್ರಕಾರ ತಗ್ಗು ದಿನಗಳು ಓಡಾಡಿಸಿದಾಗ ಗಾಡಿ ಅಷ್ಟು ಮುಂಚೆಗಿಂತ ಸಸ್ಪೆನ್ಷನ್ ಇನ್ನೂ ಇನ್ಕ್ರೀಸ್ ಆಗಿದೆ, ಲೈಕ್ ಅಂದರೆ ಸ್ಮೂತ್ನೆಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತೀನಿ. ಸೊ ಇಷ್ಟೇ ಈ ವಿಡಿಯೋದಲ್ಲಿ ಇದರದ್ದು ಒಂದು ರಿವ್ಯೂ ಕೊಟ್ವಿ, ಏನಾಗುತ್ತೆ ಹೇಗಾಗುತ್ತೆ, ಬೇಕಂದರೆ ಇನ್ಸ್ಟಾಲ್ ಮಾಡ್ಕೋಬೋದು, ಹಾಗೆ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೋದು ಅಂತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇದೇ ಥರ ಡಿಫ್ರೆಂಟ್ ಕಂಟೆಂಟ್ ಕೊಡ್ತಾ ಇರ್ತೀವಿ, ನೀವು ನೋಡ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಇದ್ರ ಬಗ್ಗೆ ಏನಾದರೂ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಕಮೆಂಟಲ್ಲಿ ತಿಳಿಸಿ. ಸೊ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲದಕ್ಕೂ. ಏನಾದರೂ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಆಗಿದ್ದರೆ ಇದನ್ನು ಎಲ್ಲಿ ಪರ್ಚೇಸ್ ಮಾಡ್ಬೋದು, ಹೇಗೆ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ನೀವು ರೋಜರ್ ಅವ್ರ ಕಂಪ್ನಿಯಿಂದನೇ ಪರ್ಚೇಸ್ ಮಾಡ್ಬೋದು ಅಂತಂದ್ರೂ ಕೂಡ ಸೊ ನಮ್ಮ ಕಾಂಟ್ಯಾಕ್ಟ್ ಕೊಡ್ತೀನಿ ನಿಮಗೆ, ನೀವು ಕನೆಕ್ಟ್ ಮಾಡ್ಕೋಬೋದು ಅವ್ರಿಗೆ. ಸೊ ಅವರು ಏನು ಚೇಂಜಸ್ ಇಲ್ಲ, ಸೇಮ್ ಫ್ಲಿಪ್ಕಾರ್ಟು ಮತ್ತು ಆನ್ಲೈನಲ್ಲಿ ಹೇಗಿರುತ್ತೆ ಅವರು ಸೇಮ್ ಹಂಗೆ ಕೊಡೋದು. ನೀವೇನಾದರೂ ಕೇಳಿದರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ಬೋದು, ಒಂದಿಷ್ಟು ಲೈಕ್ 200-300 ರುಪೀಸ್ ಡಿಸ್ಕೌಂಟ್ ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿದಿಲ್ಲ. Till then, keep watching Husky All Out. Tata, bye bye, see you.